ಸರ್ ನಾಳೆ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ ನಾವು ರಾಜ್ಯಕ್ಕೆ ಏನ್ ಕೊಡಬೇಕು ಕೇಂದ್ರದ ಕಡೆಯಿಂದ ಕೊಡ್ತೀವಿ. ಆಮೇಲೆ ಈಗ ಹಣಕಾಸು ಆಯೋಗ ತೀರ್ಮಾನ ಮಾಡೋ ವಿಚಾರದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ. ಅದು ಇಂಡಿಪೆಂಡೆಂಟ್ ಬಾಡಿ ಅವ್ರು ತೀರ್ಮಾನ ಮಾಡ್ತಾರೆ ಮತ್ತು ಅವ್ರು ತೀರ್ಮಾನ ಮಾಡಿದ್ದನ್ನು ನಾವು ಚೇಂಜ್ ಮಾಡೋಕ್ಕೂ ಬರಲ್ಲ ಅಂತೇಳಿ ಸಂಸತ್ತಲ್ಲಿ ಆನ್ಸರ್ ಮಾಡ್ತಾ ಇದ್ದಾರೆ. ಅಲ್ಲ, ಹಾಗಾದರೆ ಹಣಕಾಸಿನ ಆಯೋಗ ಕರ್ನಾಟಕಕ್ಕೆ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ಏಕೆಂದರೆ ಎಲ್ಲರಿಗೂ ಬೇರೆಯವರಿಗೆಲ್ಲ ಏನಾರ ಹೇಳ್ಬೋದು, ಅವರು ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಕೊಡ್ಬೋದು. ಆದರೆ ವಸ್ತುಸ್ಥಿತಿಯನ್ನು ಒಂದು ರಾಜ್ಯ ಸರ್ಕಾರಕ್ಕೆ ಹಣ ಕೊಟ್ಟಿದ್ದೇವೆ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ನಾವು ಕೊಟ್ಟಿಲ್ಲ ಅಂತ ಹೇಳೋದು, ಅವ್ರು ಕೊಟ್ಟಿದ್ದೀವಿ ಅಂತ ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳೋಕ್ಕಾಗೋದಿಲ್ಲ. ನಾವು ಹೇಳೋಕ್ಕಾಗೋದಿಲ್ಲ, ಅವರು ಹೇಳೋಕ್ಕಾಗೋದಿಲ್ಲ. ಈಗ ನಾವಾದರೂ ಅವ್ರು ಕೊಟ್ಟಿಲ್ಲ ಅಂತ ಹೇಳಬೇಕಲ್ವಾ? ಕೊಟ್ಟಿಲ್ಲ ಅಂತ ಹೇಳುವಾಗ ನಾವು ಸುಳ್ಳು ಹೇಳೋಕ್ಕಾಗತ್ತಾ? ನಮಗೆ ಹಣ ಬಂದಿಲ್ಲ, 18,000 ಕೋಟಿ ರೂಪಾಯಿಗೆ ನಾವು ಬೇಡಿಕೆ ಇಟ್ಟಿರೋದು ನಿಜವಾ ಅಲ್ವಾ? ಅದಕ್ಕೆ ನೀವು ಹಣ ಎಷ್ಟು ಕೊಟ್ಟಿದ್ದೀರಾ ಇಲ್ವಾ? ಎರಡೇ ಪಾಯಿಂಟು. ಮತ್ತು GST ನಮಗೆ ಕೊಡಬೇಕಾದಂಥ ಪಾಲು GSTದು ಎಷ್ಟು ಬರಬೇಕು ಅದನ್ನು ನೀವೇ ಹೇಳಿದರೆ, ಕೇಂದ್ರ ಸರ್ಕಾರನೇ ಹೇಳಿಬಿಟ್ರೆ ಭಾಳ ಒಳ್ಳೆಯದಲ್ಲ ನಮಗೆ. ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಆದರೆ ಅವರು ಹೇಳುವಂಥ ಮಾತುಗಳು ಅಷ್ಟು ಸಮಂಜಸವಾಗಿ ಕಾಣೋದಿಲ್ಲ. ಈಗ ನಮಗೆ ಎಷ್ಟು ಬರಬೇಕು? ನಮ್ಮ GST ನಾವು ಕಟ್ಟಿರೋದು ಎಷ್ಟು, ನಮಗೆ ಎಷ್ಟು ಶೇರ್ ಬರಬೇಕು, ಅದರಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಾ ಇಲ್ಲಿವರೆಗೆ ಅಷ್ಟು ಹೇಳಿಬಿಟ್ರೆ ಆಯ್ತಪ್ಪ, ಬೇರೆದೇನೂ ಬೇಕಾಗಿಲ್ಲ. ನಾವು ಹೇಳ್ತಾ ಇರೋದು ನಮಗೆ ಬರಬೇಕಾಗಿರೋದು ನಮ್ಮ ಪಾಲು ಬಂದಿಲ್ಲ. ನೀವು ಬಂದಿದೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತಂದರೆ ನಾವು ಯಾವ ರೀತಿ ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡಬೇಕಾಗುತ್ತೆ ಹೇಳಿ? ಅದಕ್ಕೋಸ್ಕರನೇ ನಾವು ಇವತ್ತು ಒಂದು ಎಲೆಕ್ಟೆಡ್ ಗೌರ್ಮೆಂಟ್, ಒಂದು ರಾಜ್ಯ ಸರ್ಕಾರ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡುವ ಮಟ್ಟಕ್ಕೆ ಬರ್ತದೆ ಅಂದರೆ ನಾವು ಹೋಗಿ ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದನ್ನು ಅವರು ಯೋಚನೆ ಮಾಡಬೇಕು. ಒಂದು ರಾಜ್ಯ ಸರ್ಕಾರ ಆಲ್ ರೈಟ್ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅನ್ನುವಾಗ ಅವರು ನಮ್ಮನ್ನು ಮುಖ್ಯಮಂತ್ರಿಗಳನ್ನು ಕರೆಸ್ಕೊಂಡು ಮಾತಾಡ್ಬೋದಲ್ವಾ? ದಿಸ್ ಈಸ್ ವಾಟ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ರಿಲೇಷನ್ಶಿಪ್ ಈಸ್. ನಾವು ಹೋಗಿ ನಾವೇ ಸಮಯ ಕೇಳಿ ನಮಗೆ ಹಣ ಕೊಡಿ ಅಂತ ಕೇಳುವಾಗನೂ ನೀವು ಸ್ಪಂದಿಸೋದಿಲ್ಲ. ಪ್ರತಿಭಟನೆ ಮಾಡ್ತೀವಿ ಅಂದಾಗ ನೀವು ಕರೆದು ಮಾತಾಡೋದಿಲ್ಲ. ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸ್ಟೇಟ್ ಸೆಂಟ್ರಲ್ ರಿಲೇಷನ್ಶಿಪ್ನಲ್ಲಿ ಏನು ಮಾಡಬೇಕು, ಅದಕ್ಕಾಗಿ ನಾವು ಹೋಗಿ ಅಲ್ಲಿ ಮಾಡ್ತಾ ಇದ್ದೀವಿ. ಸರ್, ಈಗ ಮುಖ್ಯಮಂತ್ರಿಗಳು ಎಲ್ಲ ಸಂಸದರಿಗೆ ಪತ್ರ ಬರೆದು ಆಹ್ವಾನ ಮಾಡಿದ್ದಾರೆ, ಎಲ್ಲ ಪಕ್ಷಾತೀತವಾಗಿ ಬನ್ನಿ ರಾಜ್ಯದ ಹೌದು, ಇನ್ಕ್ಲೂಡಿಂಗ್ ನಿರ್ಮಲಾ. ನಾವು ಎಲ್ಲರನ್ನೂ ಕರೆದಿದ್ದೇವೆ. ಮುಖ್ಯಮಂತ್ರಿಗಳು ಇದು ರಾಜ್ಯದ ಸಮಸ್ಯೆ, ಇದು ಒಂದು ಪಕ್ಷದ ಸಮಸ್ಯೆ ಅಲ್ಲ. ಪಕ್ಷದ ಸಮಸ್ಯೆ ಆದರೆ ನಾವು ಕಾಂಗ್ರೆಸ್ನವ್ರು ಮಾತ್ರ ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ACC ಮುಂದೆನೋ ಎಲ್ಲೋ ನಾವು ಪ್ರತಿಭಟನೆ ಮಾಡ್ತೀವಿ. ಆದರೆ ಇದು ರಾಜ್ಯದ ಸಮಸ್ಯೆ, ಇದು ಬರೀ ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ, ಇಡೀ ಜನಗಳ ಸಮಸ್ಯೆ. ಹಾಗಾಗಿ ನೀವು ಬನ್ನಿ ಅಂಥೇಳಿ ಕರೆದಿದ್ದೇವೆ, ಬಂದರೆ ಒಳ್ಳೆಯದು. ನೀವು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾಳೆ BJP ಅವರು ಕೂಡ ವಿಧಾನಸೌಧ ಪ್ರತಿಭಟನೆ ಮಾಡ್ಕೊಂಡಿದ್ದಾರೆ ನಿಮ್ಮ ವಿರುದ್ಧ. ನಾನು ನೆನ್ನೆ ಹೇಳಿದ್ನಲ್ಲ, ನಾವು ನಮ್ಮ ಮೇಲೆ ನೀವು ಪ್ರತಿಭಟನೆ ಮಾಡಬೇಕಾದ್ರೆ ನಾವು ಹಣ ಕೊಟ್ಟಿಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದೀರಾ. ಹಣ ಎಲ್ಲಿಂದ ಬರಬೇಕು? ಹಣ ಕೇಂದ್ರದಿಂದ ಬರಬೇಕು, ಅದನ್ನು ಕೊಡಿಸ್ಕೊಡಿ. ರಾಜ್ಯದಿಂದ ಕೊಡಬೇಕಾದದ್ದನ್ನೆಲ್ಲ ನಾವು ಕೊಟ್ಟಿದ್ದೀವಲ್ಲ. ಸರ್, ಅವರು 645 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಪ್ರತಿಯೊಬ್ಬ ರೈತನಿಗೆ 2,000 ರೂಪಾಯಿನಂತೆ. ಯಾಕೆಂದರೆ ಅವನು ಕಷ್ಟದಲ್ಲಿದ್ದಾನೆ ಅಂತೇಳಿ. ಅದು ನಮ್ಮ ಕಷ್ಟದಲ್ಲಿ ಕೂಡ ನಾವು ಅದನ್ನು ಬಿಡುಗಡೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ಬರ ನಿರ್ವಹಣೆ ಮಾಡಬೇಕು ಅಂತೇಳಿ ಅವರಿಗೆ ಹಣ ಬಿಡುಗಡೆ ಮಾಡಿದ್ದೀವಿ, ಇನ್ ಸ್ಪೈಟ್ ಆಫ್ ಆಲ್ ದಿಸ್ ಡಿಫಿಕಲ್ಟಿ. ಅದರಲ್ಲಿ ಅದನ್ನು ನಮ್ಮ ಪಾಲು ನಾವು ಮಾಡಿದ್ದೀವಲ್ವ, ನೀವು ಕೇಂದ್ರ ಸರ್ಕಾರದಿಂದ ತರಿಸ್ಕೊಡ್ಬೇಕಲ್ವ. ಅದನ್ನು ಮಾಡೋದಕ್ಕೆ ಅವರು ಪ್ರತಿಭಟನೆ ಮಾಡಿ ನಮ್ಮ ಜೊತೆಯಲ್ಲಿ ಮಾಡಿದರೆ ಒಳ್ಳೆಯದು. ಸರ್, ಈಗ ರಾಜಸ್ವ ಸಂಗ್ರಹ ಆಗಿಲ್ಲ, ಹಾಗಾಗಿ ಖಜಾನೆ ಖಾಲಿಯಾಗಿದೆ ಕಾಂಗ್ರೆಸ್ನ ಬಳಿ ಅಂತೇಳಿ ವಿಜೇಂದ್ರ ಹೇಳ್ತಾ ಇರ್ತಾರೆ ಅವರು. ಖಜಾನೆ ಅವ್ರು ಯಾವಾಗ ಹೋಗಿ ನೋಡಿದ್ರೋ ಗೊತ್ತಿಲ್ಲ ನನಗೆ. ಅವ್ರು ಯಾವಾಗ ಖಜಾನೆ ಹೋಗಿ ನೋಡಿದ್ರು, ಖಾಲಿ ಇದೆಯಾ ತುಂಬಿದೆಯಾ ಅಂತ? ಅವರು ಖಾಲಿ
ಅಲ್ಲಲ್ಲ, ನಾವೀಗ ಹಣ ಬಿಡುಗಡೆ ಮಾಡ್ತೀವಿ ಸ್ವಾಮಿ. ಖಜಾನೆ ಖಾಲಿ ಇದ್ದರೆ ಬಿಡುಗಡೆ ಮಾಡೋಕ್ಕಾಗುತ್ತಾ? ಸರ್, ರಾಹುಲ್ ಗಾಂಧಿಯವರು ನಿನ್ನೆ ನ್ಯಾಯಯಾತ್ರೆಯಲ್ಲಿ ಒಂದು ಘೋಷಣೆ ಮಾಡಿದ್ದಾರೆ, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 50% ಇರುವಂಥ ಮೀಸಲಾತಿ ಕ್ಯಾಪನ್ನು ತೆಗಿತೀವಿ ನಾವು ಅಂತೇಳಿ. ಹೌದು, ಸರ್ಕಾರ ಬಂದಾಗ ನಾವು ಅದನ್ನು, ಯಾಕೆಂದರೆ ಎಲ್ಲ ಸ್ಟೇಟ್ಗಳು ಈಗ ಏನಾಗಿದ್ದಾವೆ, ಈ ರಿಸರ್ವೇಷನನ್ನು ಸುಪ್ರೀಂ ಕೋರ್ಟ್ ಕ್ಯಾಪ್ ಏನಿದೆ ಅದನ್ನು ಮೀರಿ ಹೋಗ್ತಾ ಇದೆ. ತಮಿಳ್ನಾಡು ಮಾಡಿದರು, ಇನ್ನೊಂದು ರಾಜ್ಯ ಮಾಡಿದರು, ನಮ್ಮಲ್ಲೂ ಕೂಡ ನಾವು ಮಾಡಬೇಕಂತ ಹೊರಟಿದ್ದೇವೆ. ಈಗ ರಿಸರ್ವೇಷನ್ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಅದಕ್ಕಾಗಿ ಇದನ್ನು ಇಟ್ಕೊಂಡು ಏನು ಅರ್ಥ ಇದೆ? ಅದಕ್ಕಾಗಿ ಅದನ್ನು ಮೀರಿ ಮಾಡೋದಕ್ಕೆ ಆಯಾಯ ರಾಜ್ಯಗಳಲ್ಲಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.